ಎಬ್ಬಿಸಿದ ಲಂಪಿ ಸ್ಕಿನ್ ಮಹಾಮಾರಿಯಿಂದ ಸಾಲು ಸಾಲು ಜಾನುವಾರುಗಳ ಮಾರಣ ಹೋಮ ನಡೀತಾ ಇದೆ. ಆದರೆ ಪಶು ಇಲಾಖೆಯ ವೈದ್ಯಾಧಿಕಾರಿಗಳು ಮಾತ್ರ ಜಾನ ಮೌನ ವಹಿಸಿದ್ದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಜಾನುವಾರುಗಳ ಸಾವಿನ ಬಗ್ಗೆ ಸರ್ಕಾರಕ್ಕೆ ನೀಡಬೇಕಿದ್ದ ವರದಿಯಲ್ಲಿ ಸ್ಥಳೀಯ ಪಶು ಇಲಾಖೆ ವಿಳಂಬ ಧೋರಣೆ ತೋರಿದೆ. ತಾಲೂಕಿನಲ್ಲಿ ಸಾವಿರಾರು ಜಾನುವಾರುಗಳ ಸಾವಿಗೆ ಸರ್ಕಾರ ಕೇವಲ 10.8 ಲಕ್ಷ ರೂಪಾಯಿ ಪರಿಹಾರ ಸೂಚಿಸಿದ್ದು ರೈತರ ಬದುಕಿಗೆ ಬರೆಯದಂತಾಗಿದೆ. ಬರಪೀಡಿತ ಗ್ರಾಮಗಳಿಗೆ ಕೈ ಹಿಡಿದ ಹೈನುಗಾರಿಕೆ ಈಗ ಭಾರವಾಗಿದೆ. ಜನಪ್ರತಿನಿಧಿಗಳು ಇಂತಹ ಪಶು ಇಲಾಖೆಗಳ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ರೈತ ಮುಬಾರಕ್ ತಾಂಪೂಳಿಯವರು ಮನವಿ ಮಾಡಿದ್ದಾರೆ. ಈಗಾಗಲೇ ಲಂಪಿ ವೈರಸ್ ಬಂದ ಸಾಕಷ್ಟು ದನಗಳು ಸತ್ತು ಹೋಗ್ಯಾವು. ಅದರಲ್ಲಿ ರಾಜ್ಯ ಸರ್ಕಾರ ಒಂದು ಮೀನಾಮೇಷ ಮಾಡಿ ರೈತರಿಗೆ ಒಂದು 10,000 ರೂಪಾಯಿ ಪರಿಹಾರ ಕೊಡ್ತೈತಿ. ಒಂದು ಲಕ್ಷಾಂತರ ರೂಪಾಯಿ ದನಗಳು ಸತ್ರ 10,000 ರೂಪಾಯಿ ಪರಿಹಾರ ಕೊಡ್ತೈತೆ ಅಂದ್ರೆ ಸರ್ಕಾರಕ್ಕೆ ಒಂದು ನಾಚಿಕೆ ಆಗಬೇಕು. ಈಗಾಗಲೇ ಸಾಕಷ್ಟು ರೈತರು ಲಕ್ಷಾಂತರ ರೂಪಾಯಿ ಬೆಲೆಗಳು ದನಗಳನ್ನು ಲಂಪಿ ವೈರಸ್ದಾಗ ಸತ್ತು ಹೋದ್ರೆ ಅದಕ್ಕೆ 10,000 ರೂಪಾಯಿ ಪರಿಹಾರ ಕೊಡ್ತಾರಂದ್ರೆ ಇದು ಸರಿಯಾಗುವುದಿಲ್ಲ. ಅದ್ರಗೋಸ್ಕರ ಸರ್ಕಾರ ಕಣ್ ತಿರಿಬೇಕು ಎಲ್ಲ ರೈತರಿಗೆ. ಅಂದರೆ 10 ಜಾನುವಾರು ಸತ್ತಾಗ ಒಂದು ಜಾನುವಾರಕ್ಕೆ ಪರಿಹಾರ ಕೊಟ್ಟಂಗೆ ಕೊಟ್ಟರು, ಅದರಲ್ಲಿ 10ರಲ್ಲಿ 1 ಆದಂಗೆ ಆತು. ಎಲ್ಲ ರೈತರಿಗೆ ಪರಿಹಾರ ಸರಿಯಾಗಿ ಸಿಗಬೇಕು. ಎಲ್ಲ ರೈತರಿಗೆ ಒಂದು 50,000 ರೂಪಾಯಿ ತನಕ ಪರಿಹಾರ ಬರಬೇಕು. ಆ ರೀತಿಯಲ್ಲಿ ಸರ್ಕಾರ ಪರಿಹಾರ ಕೊಟ್ಟರೆ ಒಂದು ಸೂಕ್ತ. ಇಲ್ಲಾಂದ್ರೆ ಸುಮ್ಕ ಒಂದು ಮೂಗಿ ಬೆಣ್ಣೆ ತುಪ್ಪ ಒರೆಸಿದಂಗೆ ಈ ಕೆಲಸ ಮಾಡಿರಂದ್ರೆ ಇದು ಸರಿಯಾಗೋದಿಲ್ಲ. ಅವ್ರಿಗೋಸ್ಕರ ಸರ್ಕಾರ ಕಣ್ ತಿರ್ಕೋಬೇಕು. ಎಲ್ಲ ರೈತರಿಗೆ ಒಂದು 50,000 ರೂಪಾಯಿ ತನಕ ಪರಿಹಾರ ಕೊಡ್ಬೇಕಂತ ಹೇಳಿ ನಮ್ಮ ಅನಿಸಿಕೆ ಐತಿ. ಇನ್ನು ಇದು ಪರಿಹಾರ ಸರಿಯಾಗಿ ನಮ್ಗೆ ಬಂದು ಒದಗಲಿಲ್ಲ ಅಂದ್ರೆ ನಾವು ಮುಂದಿನ ದಿನಮಾನದೊಳಗೆ ಹೋರಾಟ ಮುಖಾಂತರ ಇದು ಪರಿಹಾರ ಪಡ್ಕೋದಂಥ ಪರಿಸ್ಥಿತಿನ ತಂದು ಇಡಬಾರ್ದು ಸರ್ಕಾರ. ಅವ್ರಿಗೋಸ್ಕರ ಎಲ್ಲ ರೈತರಿಗೆ ಒಂದು ಸರಿಯಾದ ಪರಿಹಾರ ಕೊಡ್ಬೇಕಂತ ಹೇಳಿ ನಮ್ಮ ಅನಿಸಿಕೆ ಐತಿ. ಪಶು ಇಲಾಖೆಯ ಅಧಿಕಾರಿಗಳ ಬೇಜವಾಬ್ದಾರಿ ವರ್ತನೆಯಿಂದ ಜಾನುವಾರುಗಳ ರೋಗ ಹತೋಟಿಗೆ ಬರದೆ ಸೂಕ್ತ ಚಿಕಿತ್ಸೆ ಸಿಗದೆ ದಿನನಿತ್ಯ ಜಾನುವಾರುಗಳು ಸಾವನ್ನಪ್ತಾ ಇದೆ. ತಾಲೂಕಿನ ಪ್ರತಿ ಗ್ರಾಮಗಳಲ್ಲೂ ಮಹಾಮಾರಿ ಬೇನೆಯು ಮರಣ ಮೃದಂಗ ಬಾರಿಸ್ತಾ ಇದೆ. ಸೂಕ್ತ ಸಮಯಕ್ಕೆ ಸರ್ಕಾರಿ ವೈದ್ಯರ ಚಿಕಿತ್ಸೆ ಸಿಗದೆ ರೈತರು ಖಾಸಗಿ ವೈದ್ಯರ ಮೊರೆ ಹೋಗಿದ್ದು ಸಾವಿರಾರು ರೂಪಾಯಿ ಸುರಿದ್ರೂ ಚಿಕಿತ್ಸೆ ಫಲಿಸದೆ ಜಾನುವಾರುಗಳ ಸಾವು ಸಂಭವಿಸ್ತಾ ಇದೆ. ಸಂತೋಷ್ ಬಡಕಂಬಿ, KMM ಕನ್ನಡ ಅಥಣಿ.